ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಲಾಗ್ ಏನಂದ್ರೆ ಬಿಸಿ ಬಿಸಿ ರೊಟ್ಟಿ ಮಾಡತ್ತಿದ್ದೆ. ಸೊ ಉತ್ತರ ಕರ್ನಾಟಕ ಡೈಲಿ ನಾವು ರೊಟ್ಟಿನ ಉಣ್ಣೋದು. ಇಡೀ ಮನೆತನ ಒಳಗನೆ ಎಲ್ಲರೂ ರೊಟ್ಟಿ ಮಾಡ್ತಾರೆ. ಒಬ್ಬೊಬ್ಬರು ಬಡ್ದು ಮಾಡ್ತಾರೆ, ಒಬ್ಬೊಬ್ಬರು ಲಟ್ಟಿಸ್ ಮಾಡ್ತಾರೆ. ಬಟ್ ನಾ ಹೆಂಗೆ ಮಾಡ್ತೀನಿ ಈ ವಿಡಿಯೋನಾಗ ನೋಡೋಣ ಬನ್ನಿರಿ. ಇವಾಗ ಜೋಳದ ಹಿಟ್ಟು ನಾದ್ಕೊಳ್ತೀನಿ. ಚರ ಅನ್ನಂಗೆ ನಾದ್ಕೋಬೇಕ್ರಿ. ನಮಗೆ ವಾರದಾಗ ಒಂದು ದಿನ ಅಷ್ಟೇ ಚಪಾತಿ ಮಾಡ್ತೀವಿ, ಪರೋಟ ಹಿಂಗೆ. ಉಳ್ಕಿದ ದಿನ ಎಲ್ಲನೂ ರೊಟ್ಟಿನೇ ಮಾಡ್ತೀವಿ. ಚೆನ್ನಾಗಿ ನಾದ್ಕೋಬೇಕು. ರೊಟ್ಟಿ ಹೆಂಗೆ ಮಾಡ್ತೀನಿ ಅಂತ ನೋಡ್ರಿ. ಇದು ಟ್ರಿಕ್ಸ್ ಏನಪ್ಪ ಅಂದ್ರೆ, ಕೆರಬೇಳೆ ಇರುತ್ತಲ್ಲ ಲೆಫ್ಟ್ ಹ್ಯಾಂಡದ್ದು, ಅದಕ್ಕೆ ರೌಂಡಾಗ ತಟ್ಕೋತ ಬರಬೇಕು. ವೀಡಿಯೋನಾಗ ತೋರಿಸ್ತೀನಿ ನೋಡ್ರಿ. ಇದು ದೊಡ್ಡದಾಗಿಂದ ಎರಡು ಕೈಲೇ ಬಡಿಬೇಕು. ಬಟ್ ಸಣ್ಣದಿದ್ದಾಗ ಕಿರುಬೇಳೆ ಲೆಫ್ಟ್ ಹ್ಯಾಂಡ್ಲೆ ಹಿಂಗೆ ವೀಡಿಯೋನಾಗ ತೋರಿಸ್ದಂಗೆ ಬಡಿತಾನೇ ಇರಬೇಕು. ಈಗ ಹಂಚು ಬಿಸಿ ಆಯಿತು. ಹಂಚು ಬಿಸಿಯಾಗಿಂದ ಒಂದು ಪಾತ್ರೆ ಒಳಗೆ ನೀರು ತೊಗೊಂಡಿದ್ದೆ. ಹಿಟ್ಟು ನೀರು ಅರ್ಬಿ ಅಂತೀವಿ ಅದಕ್ಕೆ. ಕಾಟನ್ದೇನೋ ವೇಲಿನ ಅಂಥದ್ದು ಅಥವಾ ಧೋತಿ ಅರ್ಬಿನೋ ಹಿಂಗೆ ಮೆತ್ತಗೆ ಒಟ್ಟು ಕಾಟನ್ ಅರ್ಬಿ ಇರ್ತೈತಲ್ಲ, ಅದನ್ನು ನೀರೊಳಗೆ ಎದ್ದು ಹಿಂಗೆ ರೊಟ್ಟಿಗೆ ಹಚ್ಚೋದು. ಎರಡು ಸೈಡ ಚೆಂದಾಗ ಬೇಯಿಸ್ಕೋಬೇಕು ಜೋರು ಉರಿಯಲ್ಲಿ. ಈಗ ರೊಟ್ಟಿ ಮುಗೀತು. ಬಿಸಿ ಬಿಸಿ ಪಲ್ಯ ಮಾಡಬೇಕಂತ ಹೇಳಿ ಕಡಂಗಿ ಕಾಯಕ್ಕಿಟ್ಟೀನಿ. ಜೀರಿಗೆ ಸಾಸಿವೆ ಹಾಕಿದೆ, ಉಳ್ಳಾಗಡ್ಡಿ ಹಾಕಿದೆ, ಕಾಳು ಪಲ್ಯ ಮಾಡತ್ತೀನಿ. ಉಸಳಿ ಕಾಳು ಮತ್ತು ರೊಟ್ಟಿ ಎರಡು ತುಂಬಾ ಮ್ಯಾಚ್ ಆಗ್ತೈತಿ. ಹೀಗಾಗಿ ಉಸಳಿ ಕಾಳು ತೊಳೆದಿಟ್ಟೀನಿ, ಅದನ್ನ ಒಗ್ಗರಣೆ ಹಾಕ್ತಾಯಿದ್ದೀನಿ. ಈಗ
ಕಾಳು ಪಲ್ಯ ಮತ್ತು ರೊಟ್ಟಿ ಜೊತೆ ಭಾಳ ಮ್ಯಾಚ್ ಆಗ್ತೈತಿ. ಹೆಸ್ರು ಕಾಳು ಪಲ್ಯ ಮಾಡಿರಿ, ಉಸಳಿ, ಅಲಸಂದಿ ಯಾವುದೋ ಕಾಳು ಪಲ್ಯ ಮಾಡಿರಿ, ರೊಟ್ಟಿ ಜೊತೆ ಭಾರಿ ಮಸ್ತ್ ಮ್ಯಾಚ್ ಆಗ್ತೈತಿ. ರುಚಿಗೆ ತಕ್ಕಷ್ಟು ಒಂದಿಷ್ಟು ಕೆಂಪು ಖಾರ, ಅರಿಶಿನ ಮತ್ತು ಮಸಾಲೆ ಖಾರ ಹಾಕ್ತೀನಿ, ಉಪ್ಪು ಹಾಕ್ತೀನಿ. ನಮ್ಮ ಮನ್ಯಾಗ ಈ ಟೈಪ್ ಮಾಡ್ಕೊತ ಬಂದಾರ, ನಾವು ಹೀಗೆ ಮಾಡ್ತೀವಿ. ಒಬ್ಬೊಬ್ಬರು ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತಾರೆ, ನಾವು ಉಳ್ಳಾಗಡ್ಡಿ ಒಗ್ಗರಣೆ ಕೊಡ್ತೀವಿ. ಸ್ವಲ್ಪ ಲಿಂಬೆಹಣ್ಣು ಹಾಕಿ ಒಂದು ಕುದಿ ಕುದಿಸ್ಬೇಕು. ಭಾಳ ಹೊತ್ತನ ಕುದಿಸ್ಬಾರ್ದು. ಭಾಳ ಹೊತ್ತನ ಕುದಿಸಿದ್ರೆ ಯಾಕೆ ಪಲ್ಯ ಸರಿ ಆಗಲ್ಲ. ಹಂಗೆ ಹಸಿದು ಕಾಳು ತಿಂದ್ರೂ ಭಾಳ ಚಲೋ, ಬಟ್ ಪಲ್ಯ ಟೈಪ್ ಇರಲಿ ಅನ್ನೋ ಸಂಬಂಧ ಒಂದು ಅರ್ಧ ತಿನ್ನೋಕ್ಕಿಟ್ಟು ಒಂದು ಅರ್ಧ ಪಲ್ಯಕ್ಕೆ ಬಳಸ್ತೀವಿ. ನಾನು ಸಣ್ಣಕ್ಕಿದ್ದಾಗ ನಮ್ಮ ಮಮ್ಮಿ ಪಾಪಡಿ ಕೊಡಿಸ್ತಿದ್ಲು. ನಾವು ಸ್ಕೂಲಿಗೆ ಹೋಗೋ ಮುಂದಾಗ ತೊಗೊಂಡು ಹೋಗ್ತಿದ್ವಿ ಹಿಂಗಂತಂದು ನಮ್ಮ ಮಮ್ಮಿ ನೆನೆಸಿದೆ. ಪಾಪ ನಮ್ಮ ಮನೆಯವರು ಯಾಕೋ ಅವ್ರ ಮಮ್ಮಿ ನೆನೆಸ್ಯಾಳಲ್ಲ ಅಂತ ಹೇಳಿ ಪಾಪಡಿ ತಂದು ಕೊಟ್ಟರು. ಅದಾಗಿಂದ ಅದರ ಜೊತೆ ಕಾಫಿ ಕುಡಿದೆ. ಕಾಫಿ ಮತ್ತು ಪಾಪಡಿ ತಿಂದು ಈವ್ನಿಂಗ್ ಸ್ನ್ಯಾಕ್ಸ್ ಮುಗಿಸಿದ್ವಿ. ಹಲಸಿನ ಹಣ್ಣು ತಂದಿದ್ರು ಊರಿಂದ, ಅದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಬಿಡ್ಸಾಕತ್ತಾರ. ಇದು ಹಲಸಿನ ಹಣ್ಣು ಆಲ್ಮೋಸ್ಟ್ ಆಲ್ ಮಂದಿಗೆ ಹೆಂಗೆ ಬಿಡಿಸೋದು ಅಂತ ಗೊತ್ತಾಗಲ್ಲ. ಸೊ ತೋರ್ಸಾಕತ್ತೀನಿ ನೋಡ್ರಿ. ಚಾಕುಕ್ಕೆ ಒಂದಿಷ್ಟು ಎಣ್ಣೆ ಹಚ್ಕೊಂಡು ಕಟ್ ಮಾಡ್ಕೋಬೇಕು. ಅದಾಗಿಂದ ಕೈಗೆ ಒಂದಿಷ್ಟು ಎಣ್ಣೆ ಹಚ್ಕೊಂಡು ನಾವೇನು ಅಡುಗೆಗೆ ಎಣ್ಣೆ ಬಳಸ್ತೀವಲ್ಲ ಅದೇ ಎಣ್ಣೆ ಹಚ್ಕೊಂಡು ಬಿಡಿಸ್ಬೇಕು. ವಿಡಿಯೋನಾಗ ತೋರ್ಸಾಕತ್ತಾರ ನೋಡು, ಆ ಟೈಪ ಕೈಗೆ ಒಂದಿಷ್ಟು ಎಣ್ಣೆ ಹಚ್ಕೊಂಡು ಒಂದೊಂದಾಗಿ ಬಿಡಿಸ್ಬೇಕು. ಅಂದ್ರೆ ಅಂಟೋದಿಲ್ಲ ಅಂತ ಇಷ್ಟೇ. ಎಣ್ಣೆ ಯಾಕೆ ಹಚ್ಚಬೇಕು ಅಂದ್ರೆ ಭಾಳ ಜಿಗಿಟ್ ಜಿಗಿಟ್ ಇರ್ತೈತೆ ಅದು ಅಂಟು. ಹೀಗಾಗಿ ಎಣ್ಣೆ ಹಚ್ಚಿದ್ರೆ ಅಂಟೋದಿಲ್ಲ. ವಿಡಿಯೋನಾಗ ತೋರಿಸ್ದಂಗೆ ಫಾಲೋ ಮಾಡಿರಿ ನೀವು. ಯಾರಿಗೆ ಹಲಸಿನ ಹಣ್ಣು ಕೀಳಕ್ಕೆ ಬರೋದಿಲ್ಲಲ್ಲ, ಇದು ಮೆಥಡ್ ಫಾಲೋ ಮಾಡಿರಿ, ಈಸಿ ಆಗ್ತೈತಿ. ಜಾಕ್ ಫ್ರೂಟ್ಸ ಬಿಡಿಸಿದ್ದಾಯ್ತು. ಈಗ ಹೂವು ಕಟ್ಟಬೇಕಂತ ಹೇಳಿ ಪೋಣಿಸಾಕತ್ತೀನಿ. ನಂಗೆ ಕಟ್ಟಕ್ಕೆ ಬರೋದಿಲ್ಲ ಹೂವು, ಸೂಜಿ ದಾರದಲ್ಲೇ ಪೋಣಿಸ್ತೀನಿ. ಕಟ್ಟಕ್ಕೆ ನಮ್ಮ ಅತ್ತೆಯವರಿಗೆ ಮತ್ತು ಮಮ್ಮಿಗೆ ಬರ್ತಿತ್ತು, ನನಗೆ ಕಟ್ಟಕ್ಕೆ ಬರೋದಿಲ್ಲ. ನಾನು ಪೋಣಿಸ್ತೀನಿ. ವಿಡಿಯೋನಾಗ ತೋರಿಸಿ ನೋಡ್ರಿ, ಆ ಟೈಪ್. ಇಷ್ಟಂತರೂ ಆಯಿತು. ಅದರ ನೆಕ್ಸ್ಟು ನಮ್ಮ ಮನ್ಯಾಗ ಫ್ಯಾಮ್ಲಿ ಒಳಗೆ ನಮ್ಮ ಬ್ರದರ್ ಟೂರಿಗೆ ಹೋಗಿದ್ರು. ಹೀಗಾಗಿ ಅವರು ಕಾಫಿ ಅಷ್ಟೇ ತಿಂತ ಕಾಫಿ ಮತ್ತು ಬ್ಯಾಗ್ಸ್, ಬಿಸ್ಕೆಟ್ ಪರ್ಚೇಸ್ ಮಾಡ್ಕೊಂಬಂದಿದ್ರು. ಸೊ ಹೀಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇದು ಒಂದು ಬೆಲ್ ತೋರಿಸ್ತೀನಿ, ಬೌಲ. ವಿಶೇಷವಾಗಿ ಇಷ್ಟು ಚೆನ್ನಾಗಿ ಸೌಂಡ್ ಬರುತ್ತಲ್ಲ, ಇದು ತುಂಬಾ ಚೆನ್ನಾಗಿ ಸೌಂಡ್ ಬರುತ್ತೆ. ಇದು ಒರಿಜಿನಲ್ ವಿಡಿಯೋ
ಮಾಡೀನಿ, ಬಟ್ ಅದು ಆವಾಜು ಭಾಳ ಡಿಸ್ಟರ್ಬೆನ್ಸ್ ಐತಿ, ಆವಾಜ್ ಅದು ಬರ್ತಾ ಇಲ್ಲ ಕ್ಲಿಯರಾಗಿ. ಹೀಗಾಗಿ ನಾನು ಅದು ಒರಿಜಿನಲ್ ವಾಯ್ಸ್ ಹಾಕಿಲ್ಲ, ಎಡಿಟ್ ಮಾಡಿದ್ದೀನಿ. ಬಟ್ ಗುಡಿ ಒಳಗೆ ಗಂಟೆ ಹೊಡಿತೀವಲ್ಲ, ಅದು ಸೇಮ್ ಆವಾಜ್ ಬರ್ತೈತಿ, ಅದು ಟೆಂಪಲ್ ಫೀಲ್ ಆಗ್ತೈತಿ. ಇಷ್ಟು ರಿಲ್ಯಾಕ್ಸ್ ಆಗುತ್ತೆ ಮೈಂಡ್. ಇದು ಸಾಧ್ಯ ಆದ್ರೆ ನೀವು ಎಲ್ಲರ ಟೂರಿಗೆ ಹೋಗಿದ್ರೆ, ನಿಮ್ಗೆ ಎಲ್ಲರು ಸಿಕ್ತು ಇಲ್ಲ ಆನ್ಲೈನಾಗ ಸಿಕ್ತು, ನಿಮಗೆ ಚಲೋ ಅನ್ನಿಸ್ತಂದ್ರೆ ಗ್ಯಾರಂಟಿ ತೊಗೋರಿ, ಮೈಂಡ್ ಭಾರಿ ರಿಲ್ಯಾಕ್ಸ್ ಆಗ್ತೈತಿ. ಮೆಡಿಟೇಷನ್ ಕುಂತಾಗ ಇದನ್ನ ಮಾಡಿದ್ರೆ ತುಂಬಾ ಮೈಂಡ್ ರಿಲ್ಯಾಕ್ಸ್ ಆಗ್ತೈತಿ. ನನ್ನ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ಎಲ್ಲರೂ ಲೈಕ್ ಕೊಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.